ಏನಾಗಿತ್ತು ಅಮ್ಮಗೆ? ಅಮ್ಮ ಅಫ್ಕೋರ್ಸ್ ಆಸ್ತಮಾ ಆಗಿತ್ತು, ಮತ್ತೆ ಹಾರ್ಟ್ ವೀಕ್ ಆಗಿತ್ತು ಸ್ಟೆರಾಯ್ಡ್ಸ್ ಇಂದ. ಸೊ ಡಾಕ್ಟರ್ ಮಕ್ಳು ಮಾಡ್ಕೋಬೇಡಿ, ಮದ್ವೆನೂ ಆಗ್ಬೇಡಿ ಎಲ್ಲ ಹೇಳಿದ್ರು. ಎಲ್ಲ ಆಯ್ತು, ಅದೆಲ್ಲ ಆಯ್ತು. ಹುಟ್ಟುತ್ತಾ ಹೊಕ್ಳು ಬಳ್ಳಿ ಸಿಕ್ಕಾಕೊಂಡು ಒಂದ್ ಮಗು ಹೋಗ್ಬಿಡ್ತು. ಫಸ್ಟ್ ಒನ್. ಸೆಕೆಂಡ್ ಒನ್ ಇಲ್ಲೇ ನಮ್ಮ ಮನೆ ಕೆಳಗಡೆನೆ ಮೆಟ್ಲತ್ರ ಬಿದ್ಬಿಟ್ರಂತೆ. ಸೊ ಅದು ಮಿಸ್ಕ್ಯಾರೇಜ್ ಆಗೋಯ್ತು. ಬಿಟ್ಟು ಅದಾದ್ಮೇಲೆ ನಾನು ಹುಟ್ಟಿದ್ದು. ಇನ್ನೂ ಆಸ್ಪತ್ರೆಯಿಂದ ಬಂದೇ ಇರ್ಲಿಲ್ಲ. ನೀವು 10 ದಿವಸದ ಹಸುಗೂಸು. ಯಾ ನಾನು ಎತ್ಕೊಂಡು ಇಲ್ಲ ಅನ್ಸುತ್ತೆ ಅವ್ರು. ಇಲ್ಲ, ಬಿಕಾಸ್ ಸಿ ಸೆಕ್ಷನ್ ಅದು ಇದಲ್ಲ. ಸೊ ಎತ್ಕೊಂಡು ಇರ್ಲಿಲ್ವೇನೋ. ಬಟ್ ನಿಮ್ಮನ್ನ ನೋಡಿದ್ದಾರೆ ಅನ್ನೋದೊಂದು ಪುಣ್ಯ ಅಷ್ಟೇ, ನೋಡಿದ್ದಾರೆ ಅಷ್ಟೇ. ಬಟ್ ನನಗೆ ಗೊತ್ತಿರೋ ಹಾಗೆ ಇನ್ನೂ ಕೆಲವ್ರದ್ದು ತಾಯಿ ಕಳ್ಕೊಂಡವ್ರು ಮಕ್ಳಿಗೆ ತಂದೆ ತಾಯಿಯಾಗಿ ನಿಂತಿರೋದು ನಂಗೆ ಗೊತ್ತಿದೆ. ನಮ್ಮ ಮನೇಲೆಲ್ಲ ಸ್ವಲ್ಪ ತದ್ವಿರುದ್ಧ ಆಯ್ತು. ಆದ್ರೆ ನಾನು ಬೆಳೀತಾ ಬೆಳೀತಾ ನನಗೆ ಅಮ್ಮಂದು ನೆಸೆಸಿಟಿ ಎಷ್ಟು ಇತ್ತು ಅಂತ ಅನ್ನಿಸ್ತು. ಇಮೋಷನಲಿ ಬ್ಯಾರನ್ ಆಗಿದ್ದೆ. ನೂರೊಂದು ನೆನಪು. ನಿಮ್ಮ ಇವಾಗ ನಾವು ಯಾರೇ ಹೇಳಿದ್ರು ಅಥವಾ ಇಂಟರ್ನೆಟ್ ಅಲ್ಲಿ ಇನ್ಫಾರ್ಮೇಶನ್ ತಗೊಂಡ್ರು ಅದು ನಮ್ಮ ಅಸಂಪ್ಷನ್ಸ್ ಗಳಾಗಿರುತ್ತೆ, ರಿಯಾಲಿಟಿ ಆಗಿರಲ್ಲ. ಇವಾಗ ಏನೋ ಇಂಟರ್ನೆಟ್ ಅಲ್ಲಿ ಬರೋ ಸೋರ್ಸ್ ನಿಜಾನೇ ಇರಬಹುದು, ಬಟ್ ನಾವು ಹೇಳೋದಕ್ಕೂ ನಿಮಗೆ ಅದು ಹೇಳೋಕೆ ಅಧಿಕೃತವಾದ ಅಧಿಕಾರ ಇರೋದು ನಿಮಗೆ. ಏನಾಗಿತ್ತು ಅಮ್ಮಗೆ? ಅಮ್ಮ ಅಫ್ಕೋರ್ಸ್ ಆಸ್ತಮಾ ಆಗಿತ್ತು, ಮತ್ತೆ ಹಾರ್ಟ್ ವೀಕ್ ಆಗಿತ್ತು ಸ್ಟೆರಾಯ್ಡ್ಸ್ ಇಂದ. ಸೊ ಡಾಕ್ಟರ್ ಮಕ್ಳು ಮಾಡ್ಕೋಬೇಡಿ, ಮದ್ವೆನೂ ಆಗ್ಬೇಡಿ ಎಲ್ಲ ಹೇಳಿದ್ರು. ಎಲ್ಲ ಆಯ್ತು, ಅದೆಲ್ಲ ಆಯ್ತು. ನನಗಿಂತ ಮುಂಚೆ ಒಂದ್ ಮಕ್ಳಿರ್ಬೇಕಿತ್ತು, ಹೆಣ್ಣು ಮಕ್ಳಿರ್ಬೇಕಿತ್ತು. ಮಿಸ್ಕ್ಯಾರೇಜ್. ಒಂದು ಹುಟ್ಟುತ್ತಾ ಹೊಕ್ಳು ಬಳ್ಳಿ ಸಿಕ್ಕಾಕೊಂಡು ಒಂದ್ ಮಗು ಹೋಗ್ಬಿಡ್ತು. ಫಸ್ಟ್ ಒನ್. ಸೆಕೆಂಡ್ ಒನ್ ಇಲ್ಲೇ ನಮ್ಮ ಮನೆ ಕೆಳಗಡೆನೆ ಮೆಟ್ಲತ್ರ ಬಿದ್ಬಿಟ್ರಂತೆ. ಸೊ ಅದು ಮಿಸ್ಕ್ಯಾರೇಜ್ ಆಗೋಯ್ತು. ಸೊ ಆಮೇಲೆ ಅವ್ರು ಸುಬ್ರಹ್ಮಣ್ಯಕ್ಕೆ ಹೋಗಿ ಅದೆಲ್ಲ ಮಾಡಿಸ್ಬಿಟ್ಟು ಅದಾದ್ಮೇಲೆ ನಾನು ಹುಟ್ಟಿದ್ದು. ಸೊ ಅದು ಏನಂದ್ರೆ ಹಠ ಮಾಡದಂತೆ ಸಿಸೇರಿಯನ್ನೇ ಮಾಡ್ಬೇಕು. ಈಗ ನಾರ್ಮಲ್ ಆಗಿ ನಂಗೆ ಹುಟ್ಟೋ ಹಂಗೆ ಕಾಣ್ಲಿಲ್ಲ, ಸಿಸೇರಿಯನ್ನೇ ಮಾಡ್ಬೇಕಂತ ಸ್ಟೀವನ್ಸ್ ಅಂತ ಇದ್ರು ಮಿಷನ್ ಹಾಸ್ಪಿಟಲ್. ಸೊ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಅವರು ಸಿಸೇರಿಯನ್ ಮಾಡಿದ್ರು. ಸಿಸೇರಿಯನ್ ಮಾಡಾದ್ಮೇಲೆ ವೀಕ್ ಇದ್ರಲ್ಲ ಅಮ್ಮ, ತುಂಬಾ ವೀಕ್ ಇದ್ರು. ಆಕ್ಚುಲಿ ತಕ್ಷಣ ಏನೂ ಆಗ್ಲಿಲ್ಲ. 10 ದಿನದಲ್ಲಿ ಅದೇನಾಯ್ತು, ಪಲ್ಮನರಿ ಎಂಬಾಲಿಸಮ್ ಇಂದ ಅವ್ರು ಹೋಗಿದ್ರು. ಅದು ಕಾರಣ ನಂಗೆ ರೀಸೆಂಟ್ ಆಗಿ ಡೆತ್ ಸರ್ಟಿಫಿಕೇಟ್ ಸಿಕ್ತು ನನಗೆ. ಈಗ ಹಲವು ವರ್ಷಗಳಿಂದ, ಐ ಥಿಂಕ್ 2012 ಅಲ್ಲೋ 11 ಅಲ್ಲೋ ನಂಗೆ ಸಿಕ್ತು ಡೆತ್ ಸರ್ಟಿಫಿಕೇಟ್. ಅದರಲ್ಲಿ ರೀಸನ್ ಫಾರ್ ಡೆತ್ ಇಸ್ ಪಲ್ಮನರಿ ಎಂಬಾಲಿಸಮ್. ಬ್ಲಾಕ್. ಯಾಕಂದ್ರೆ ಸಿ ಸೆಕ್ಷನ್ ಆಗಿತ್ತು. ಈಗಿನ ಕಾಲದ ತಕ್ಷಣ ನಡೆಸ್ತಾರೆ ನೋಡಿ, ಎನಿ ಸರ್ಜರಿ 2-3 ಅವರ್ಸ್ ಅಲ್ಲಿ ನಡಿಬೇಕು. ಅದು ಆಗಿನ ಕಾಲದಲ್ಲಿ ಗೊತ್ತಿರ್ಲಿಲ್ವೋ ಏನೋ, ಅವ್ರಿಗೆ ಗೊತ್ತಿಲ್ಲ. ಜಸ್ಟ್ ಹಿಟ್ ಹರ್ ಹಾರ್ಟ್. ಶಿ ಡಿಡ್ಂಟ್ ಇವನ್ ರಿಯಲೈಸ್. ಇನ್ನು ಆಸ್ಪತ್ರೆಯಿಂದ ಬಂದೇ ಇರ್ಲಿಲ್ಲ. ನೀವು 10 ದಿವಸದ ಹಸುಗೂಸು. ನಾನು ಎತ್ಕೊಂಡು ಇಲ್ಲ ಅನ್ಸುತ್ತೆ ಅವ್ರು. ಇಲ್ಲ, ಬಿಕಾಸ್ ಸಿ ಸೆಕ್ಷನ್ ಅದು ಇದಲ್ಲ. ಸೊ ಎತ್ಕೊಂಡು ಇರ್ಲಿಲ್ವೇನೋ. ಬಟ್ ನಿಮ್ಮನ್ನ ನೋಡಿದ್ದಾರೆ ಅನ್ನೋದೊಂದು ಪುಣ್ಯ ಅಷ್ಟೇ, ನೋಡಿದ್ದಾರೆ ಅಷ್ಟೇ. ನೋಡಿದ್ದಾರೆ. ಹೆಸರಿಟ್ಟಿದ್ದು ಎಲ್ಲ ನಮ್ಮ ತಂದೆನೆ. ಆಮೇಲೆ ಓಕೆ, ಅಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ತಾಯಿ ಆದ್ರು ಡಬಲ್ ಆಕ್ಟಿಂಗ್ ಅವ್ರು ನಿಮಗೆ? ನಾಟ್ ರಿಯಲಿ. ಯಾಕಂದ್ರೆ ನನ್ನ ಬೆಳೆಸಿದ್ ನಮ್ಮ ತಾಯಿ. ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ ಬೆಳೆಸಿದ್ದು. ಈಗ 2 ರೋಡ್ ಹಿಂದೆನೆ ಅವರು ಇದ್ದಿದ್ದು. ಪಪ್ಪಂದು ನಮ್ಮ ತಂದೆದು ಆಕ್ಚುಲಿ ರೋಲ್ ಈಗ ಹೇಳ್ಬೇಕು ಅಂದ್ರೆ ಜಾಸ್ತಿ ಇರ್ಲಿಲ್ಲ. ಬಟ್ ದಿನ ಬರೋರು, ನೋಡೋರು, ಹೊರಗಡೆ ಕರ್ಕೊಂಡು ಹೋಗೋರು. ಬಟ್ ಇಮೋಷನಲಿ ಒಂದು ಮಗು ಬೇಕಾಗಿದ್ದು ರೋಲ್ ಅವ್ರು ಪ್ಲೇ ಮಾಡಕ್ ಆಗ್ಲಿಲ್ಲ. ಗೊತ್ತಿಲ್ಲ ಅಂದ್ರೆ ಈಗ ಅಫ್ಕೋರ್ಸ್ ಮೆನ್ನಿಗೆ ಇಮೋಷನಲಿ ಆ ರೋಲ್ ಪ್ಲೇ ಮಾಡೋದು ಕಷ್ಟನೂ. ಬಟ್ ನನಗೆ ಗೊತ್ತಿರೋ ಹಾಗೆ ಇನ್ನೂ ಕೆಲವ್ರದ್ದು ತಾಯಿ ಕಳ್ಕೊಂಡವ್ರು ಮಕ್ಳಿಗೆ ತಂದೆ ತಾಯಿಯಾಗಿ ನಿಂತಿರೋದು ನಂಗೆ ಗೊತ್ತಿದೆ. ನಮ್ಮ ಮನೇಲೆಲ್ಲ ಸ್ವಲ್ಪ ತದ್ವಿರುದ್ಧ ಆಯ್ತು. ಚೈಲ್ಡ್ಹುಡ್ ಸರಿಗಿರ್ಲಿಲ್ಲ. ಕೆಲವು ಸೆನ್ಸಿಟಿವ್ ಆಗಿರೋ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಕೇಳಬೇಕಾದ್ರೆ ನಾನು ಬಹಳ ಸೆನ್ಸಿಬಲ್ ಆಗಿ ಕೇಳಬೇಕಾಗುತ್ತೆ. ಇಲ್ಲ, ನನಗೆ ಇವತ್ತು ಆಕ್ಚುಲಿ ನಿಮ್ ಜೊತೆ ಏನೋ ಮನ್ ಸ್ಪೀಚ್ ಮಾತಾಡ್ಬೇಕು ಅಂತಾನು ಅನ್ಸಿದೆ. ಏನು ಕನೆಕ್ಷನ್ ಅಂತ ನಂಗೆ ಗೊತ್ತಿಲ್ಲ. ಸೊ ಇಷ್ಟ ದಿನ ನಾನು ಇದನ್ನ ನನ್ನ ಸ್ನೇಹಿತರು ಅವ್ರಿಗೆಲ್ಲ ಗೊತ್ತೇ ಹೊರತು, ನಂಗೆ ಕ್ಲೋಸ್ ಆಗಿರೋರು ಗೊತ್ತೇ ಹೊರತು, ನಂದು ಚೈಲ್ಡ್ಹುಡ್ ಬಗ್ಗೆ ನಾನು ಯಾವತ್ತೂ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡಿಲ್ಲ. ಈಗ ಅನ್ಸುತ್ತೆ ಅದ್ರಲ್ಲಿ ಏನ್ ತಪ್ಪಿದೆ, ಬೇರೆ ಯಾರು ತಿದ್ಕೋಬಹುದು. ನಮ್ಮ ಒಂದು ಅನುಭವ ಇನ್ನೊಬ್ಬರಿಗೆ ಪಾಠ ಆಗ್ಬೋದು. ಅದು ಗೊತ್ತಿಲ್ಲ. ನಾನು ಏನ್ ಕೇಳಕ್ ಬರ್ತೀನಿ ಅಂದ್ರೆ ಐ ಆಮ್ ಆಸ್ಕಿಂಗ್ ಯು ಡೈರೆಕ್ಟ್ಲಿ. ತ್ರಿವೇಣಿ ಅವ್ರ ಮಗಳು ಅನ್ನೋದೊಂದು ಬ್ರ್ಯಾಂಡ್ ಬಂದ್ಬಿಡ್ತು. ಅಮ್ಮ ಇಲ್ದೇ ಇದ್ರು ಅಮ್ಮ ಸಂಪಾದನೆ ಮಾಡಿದ ಹೆಸರು, ಆ ಲೋಗೋ ನಿಮ್ ಜೊತೆಗೆ ಬಂದ್ಬಿಡ್ತು. ಆ ಲೋಗೋ ಅಥವಾ ಆ ಹೆಸರು ನಿಮ್ಮ ಒಂದು ಬೆಳವಣಿಗೆಗೋ ಎಷ್ಟು ಪೂರಕ ಅಥವಾ ಎಷ್ಟು ಮಾರಕ ಆಯ್ತದೆ? ಚಿಕ್ಕಂದಲ್ಲಿ ನಂಗೆ ಅಫ್ಕೋರ್ಸ್ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಹೋದ ಕಡೆಗೆಲ್ಲ
ಕೆನೆ ಹಿಂಡೋರು, ಮುದ್ದು ಮಾಡೋರು, ನನ್ಗೊಂಥರ ಒಂದು ಇರಿಟೇಷನ್ ಆಗೋದು ಒಂದೊಂದ್ಸಲಿ. ಇವು ತ್ರಿವೇಣಿ ಮಗಳು ಚಿಕ್ಕೋಳು ಇದ್ನೆಲ್ಲ ಮುದ್ದು ಮಾಡಿ ಎಲ್ಲ ಹಿಂಡಿ ಮಾಡೋರು. ಅದೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅದೆಲ್ಲ ನನ್ಗೇನು ಅಷ್ಟು ಹಿಂಸೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಆದ್ರೆ ನಾನು ಬೆಳೀತಾ ಬೆಳೀತಾ ನನಗೆ ಅಮ್ಮಂದು ನೆಸೆಸಿಟಿ ಎಷ್ಟು ಇತ್ತು ಅಂತ ಅನ್ನಿಸ್ತು. ಇಮೋಷ್ನಲಿ ಬ್ಯಾರನ್ ಆಗಿದ್ದೆ, ಸೈಕಲಾಜಿಕಲಿ ಸ್ವಲ್ಪ ಡ್ಯಾಮೇಜ್ ಆಯ್ತು ಆ ಟೈಮಲ್ಲಿ. ಅದೇ ಅಮ್ಮಂದೇ ಅಂತಲ್ಲ, ಅಮ್ಮನ್ ಕಳ್ಕೊಂಡಿದ್ದು ಒಂದೇ ಅಲ್ಲ, ಅಮ್ಮ ಯಾರು ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ನಮ್ಗೆ ನಮ್ಮನೇಲಿ ನಮ್ಮ ಅಜ್ಜಿ ಒಂದು ಫೋಟೋ ಹಾಕಿದ್ರು, ನಿಮ್ಮಮ್ಮ ಅಂತ ತೋರ್ಸೋರು ದಿನ. ನನಗೆ ಅದೇ ರಾಮನ್ ಫೋಟೋ ತೋರಿಸಿ, ರಾಮ ಕೃಷ್ಣನ್ ಫೋಟೋ ತೋರಿಸಿ, ಕೃಷ್ಣ ಅಂದಷ್ಟೇ ನಿರ್ಲಿಪ್ತತೆ ಇತ್ತು. ಯಾಕಂದ್ರೆ ನನ್ಗೇನ್ ರಾಮನ್ ಜೊತೆ ನನ್ಗೇನ್ ನಮ್ಮಮ್ಮ ನನ್ನ ಎತ್ಕೊಂಡಿಲ್ಲ, ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿಲ್ಲ, ಏನೂ ಇಲ್ಲ. ಸೊ ಅಮ್ಮ ಅಂದ್ರೆ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಅಜ್ಜಿನೇ ನಮ್ಮಮ್ಮ ಅನ್ಕೊಂಡಿದ್ದೆ. ಆಮೇಲೆ ಸ್ಕೂಲಲ್ಲಿ ಒಂದ್ಸಲಿ ನಮ್ಮ ಅಜ್ಜಿ ಬಂದಾಗ, ಇದ್ಯಾಕೆ ನಮ್ಮಮ್ಮಂಗ್ ಬಿಳಿ ಕೂದ್ಲಾಗೋರಿ, ನಮ್ಮ ಅಮ್ಮಂಗೆಲ್ಲ ಅವ್ರಿಗೆಲ್ಲ ಕರಿ ಕೂದ್ಲಿಗೆಲ್ಲ ಅವ್ರ ಅಮ್ಮಂದ್ರಿಗೆ, ನಮ್ಮಮ್ಮಂಗೆ ಯಾಕೆ ಬಿಳಿ ಕೂದ್ಲಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬ್ರ್ಯಾಂಡಿಂಗ್ ಏನೋ ಇತ್ತು, ಆದ್ರೆ ನಾನ್ ಹೇಳೋದು ಏನು ಅಂದ್ರೆ ಅದು ಹೊರಗಡೆ ಪ್ರಪಂಚಕ್ಕೆ ಅಯ್ಯೋ ತ್ರಿವೇಣಿ ಮಗಳು ಅಂತ ತುಂಬಾ ಒಂಥರ ಸಂತೋಷ ಪಟ್ಕೊಳ್ಳೋರು, ನಾನು ತುಂಬಾ ಅದೃಷ್ಟವಂತೆ ಅಂತ ಹೇಳೋರು. ಆದ್ರೆ ನನಗನ್ಸಿದ್ದು ಸುಮಾರು ಸಲ ಅನ್ಕೊಂಡಿದ್ದೀನಿ, ತ್ರಿವೇಣಿ ಅಥವಾ ಈ ಫ್ಯಾಮಿಲಿಯೇ ಹುಟ್ಟಬಾರ್ದಿತ್ತು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಬೇಕಿದ್ದು ನಾರ್ಮಲ್ ಆಗಿ ಅಣ್ಣಂದ್ರು, ತಂಗಿರು, ಅಕ್ಕಂದ್ರು, ತುಂಬ ಸಂಸಾರ, ಆಮೇಲೆ ಅಪ್ಪ ಅಮ್ಮ ಎಲ್ಲ ಬೇಕಿತ್ತು. ಅದೇನು ಸಿಗದೆ ಬಹಳ ಒಂಟಿಯಾಗಿ ಬೆಳೆದೆ. ಒನ್ ಫ್ರಾಂಕ್ ಕ್ವಶನ್ ಅಗೇನ್, ಇಫ್ ಯು ಆರ್ ವಿಲ್ಲಿಂಗ್ ನೀವು ಆನ್ಸರ್ ಮಾಡಿ, ಇಲ್ಲ ಅಂತಂದ್ರೆ ಇದು ಹೆಂಗಿದ್ರು ರೆಕಾರ್ಡೆಡ್ ಶೋ, ಯಾವುದು ಲೈವ್ ಅಲ್ಲ. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ವಿಲ್ ಲೆಟ್, ಬಟ್ ಈ ಫ್ಲೋನಲ್ಲಿ ನನಗೆ ಅದು ಕೇಳಬೇಕು ಅಂತ ಅನಿಸ್ತು. ಅದಕ್ಕೆ ಎಲ್ಲ ನಾನು ನನ್ನ ಜಾಗಕ್ಕೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಕೇಳ್ತಾ ಇರೋದು. ನೀವು ಹುಟ್ಟಿದಂತ ಸಂದರ್ಭ ಅವಾಗೆಲ್ಲ ಇಷ್ಟು ಓಪನ್ ಮೈಂಡೆಡ್ ಆಗಿರ್ಲಿಲ್ಲ ಜನಗಳ ಮನಸ್ಥಿತಿ, ಪರಿಸ್ಥಿತಿ, ತುಂಬಾ ಲೆಕ್ಕಾಚಾರಗಳು ಅಥವಾ ತುಂಬಾ ಈ ಶಕುನಗಳನ್ನ ನಂಬ್ಕೊಂಡೆ ಜೀವನ ಮಾಡ್ತಾ ಇದ್ದಂತ ಗರಿವೆಗಳು. ಸೊ ಸಾರಿ, ವೆರಿ ಸಾರಿ ಟು ಯೂಸ್, ವೆರಿ ಸಾರಿ. ಅಂದ್ರೆ ನೀವು ಹುಟ್ಟಿ 10 daysಗೆ ನಿಮ್ಮ ತಾಯಿನ ಕಳ್ಕೊಂಡಿದ್ದು, ತಾಯಿ ಹೋಗಿರೋದು ನಿಮಗ್ ಗೊತ್ತಿಲ್ಲ. ಅಷ್ಟು ಒಂದು ಮುಗ್ಧವಾದ ಬದುಕದು. ದೇವ್ರು ಅಂತಾರೆ, ಮಕ್ಕಳನ್ನ ನಾವು ದೇವ್ರ ಹೋಲಿಸ್ತೀವಿ, ಅದನ್ನ ಒಂದು ದೇವ್ರು ಹುಟ್ಟಿದ ಗಳಿಗೆ ಅದು. ಆದ್ರೆ ಆ ದೇವ್ರ ಹುಟ್ಟುವಲ್ಲೂ ಕೆಲವರು ಸೋಂಕುಗಳನ್ನ ಹುಡುಕೋದು, ಅಪಶಕಗಳನ್ನ ಅಂತ ಅನ್ನೋದು, ಈ ತರದೆಲ್ಲ ನಡೆದಿತ್ತ ನಿಮ್ಮ ಜೀವನ? ತುಂಬಾ ನಡೀತು, ನಮ್ಮ ಫ್ಯಾಮಿಲಿಲೇ ನಡೆದೋಯ್ತು. ನಾನು ಪ್ರತಿದಿನ ನೀನು ತಾಯಿ ತಿಂದ್ಕೊಂಡೆ ಅನ್ನೋದು, ಅದು ಆಗಿನ ಕಾಲದಲ್ಲಿ ಗೊತ್ತಲ್ಲ, ಸ್ವಲ್ಪ ಅವ್ರ ಅವೇರ್ನೆಸ್ ಇರ್ಲಿಲ್ಲ, ಹಾರ್ಶ್ ವರ್ಡ್ಸ್. ನನಗೆ ಆಕ್ಚುಲಿ ಏನದು ಅಂತ ಅರ್ಥ ಆಗಿರ್ಲಿಲ್ಲ. ಬೆಳೀತಾ ಬೆಳೀತಾ ಅರ್ಥ ಆಯ್ತು, ದಟ್ ನಾನೇ ನಮ್ಮ ಅಮ್ಮನ ಸಾವಿಗೆ ಕಾರಣ ಅನ್ನೋದು ನನಗೆ ಸೈಕಲಾಜಿಕಲ್ಲಿ ನನಗೆ ಡ್ಯಾಮೇಜ್ ಆಯ್ತು. ಆಕ್ಚುಲಿ ಮಕ್ಕಳನ್ನ ಯಾವ ತರ ನೀವು ಡೇ ಒನ್ನಿಂದ ಬೆಳೆಸ್ತೀರಾ, ಆ ಮಗು ಚೆನ್ನಾಗಿ ಮುಂದೆ ಬರುತ್ತೆ, ಇಲ್ಲ ಫುಲ್ ಕುಸ್ತು ಹೋಗುತ್ತೆ. ಅದನ್ನ ದಯವಿಟ್ಟು ಪೇರೆಂಟ್ಸ್ ಎಲ್ಲರೂ ಐ ಫೀಲ್ ಅದನ್ನ ಮಕ್ಳಿಗೆ ಹಂಗೆ ಮನಸ್ಸಿಗೆ ನೋವು ಮಾಡಬೇಡಿ ಯಾವುದೇ ರೀತಿ. ಅಥವಾ ನೀನ್ ಕರ್ರಗಿದ್ಯಾ ಅನ್ನೋದು, ನೀನ್ ದಪ್ಪಗಿದ್ಯಾ ಅನ್ನೋದು, ನೀನ್ ಹಿಂಗಿದ್ಯಾ ಅನ್ನೋದು, ಅವಳು ನೀ ಪೆದ್ದಿ ಅನ್ನೋದು, ಇದು ಯಾವುದನ್ನು ಮಾಡಬಾರ್ದು ಅಂತ ನಂಗೆ. ಇಲ್ಲರ ಮಕ್ಕಳೇ ಮಾಡ್ಕೋಬೇಡಿ, ಸುಮ್ಮನಿರಿ, ನಿಮ್ ಪಾಡಿ ನೀವು ಎಂಜಾಯ್ ಮಾಡ್ಕೊಳ್ಳಿ. ಆ ಮಕ್ಳು ಹುಟ್ಟಿಸ್ಬಿಟ್ಟು ಆ ಮಕ್ಳಿಗೆ ನೀನ್ ಹಿಂಗಿದ್ಯಾ, ನಿಮ್ ಅಕ್ಕ ಅಷ್ಟು ಚೆನ್ನಾಗಿದ್ದಾಳೆ, ನಿಂಗೆ ಪೆದ್ದಿ, ಅವಳು ನೋಡು, ಈ ಕಂಪ್ಯಾರಿಸನ್ಸ್ ಮಾಡ್ಲೇಬಾರ್ದು. I feel very strongly about it. I completely agree with you. See, ಸ್ವಲ್ಪ ಔಟ್ ಆಫ್ ದಿ ಟ್ರ್ಯಾಕ್ ಅನ್ಸಿದ್ರು ಕ್ಷಮೆ ಇರಲಿ. ಇದೊಂದು ಸಿಕ್ಕಿರೋದ್ರಿಂದ ವೇದಿಕೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಾನು ಒಬ್ಬನೇ ಮಗಮ್ಮ, ನಮ್ಮ ಅಪ್ಪ ಅಮ್ಮ. ನಾನ್ ತುಂಬಾ ದೊಡ್ಡ ಅಕಾಡೆಮಿಕ್ಸ್ ಅಲ್ಲಿ, ನನಗಷ್ಟೆಲ್ಲ ವಿದ್ಯೆ ಬುದ್ಧಿ ತಲೆಯಲ್ಲಿ ಹೋಗ್ಲಿಲ್ಲ. ನಮ್ಮ ಅಪ್ಪ ಏನ್ ಮಾಡೋರು, ಐ ಆಮ್ ಹಾನೆಸ್ಟ್ಲಿ ಹೇಳ್ತಾ ಇದೀನಿ, ಅವರ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ಇವ್ರಗಳ ಜೊತೆ ಕಂಪೇರ್ ಯಾವಾಗ್ಲೂ ಮಾಡ್ತಾರೆ. ಕಾಲ್ ಕೆಳಗಡೆ ತೂರು, ಎಕ್ಸಾಕ್ಟ್ಲಿ, ಯಾಕೆ ಕಾಲ್ ಕೆಳಗಡೆ ತೂರು ಅಂತ ಯಾಕೆ ಅಂತ ಇನ್ನೂ ಅರ್ಥ ಆಗಿಲ್ಲ ನನಗೆ. ಬೈ ದ ವೇ, ಅವ್ರ ಕಾಲ್ ಕೆಳಗಡೆ ತೂರು ನೋಡು, ಮಾರ್ಕ್ಸ್ ತಗೊಂತಾರೆ. ನನಗೆ ಸಿ, ಅವ್ರು ಯಾರು ನನ್ನ ಕಸಿನ್ಸ್, ಮತ್ತೊಂದು ಮಗದೊಂದು, ಅವ್ರ ಬಗ್ಗೆ ನನಗೆ ಹೇಟ್ರೆಡ್ ಫೀಲಿಂಗ್ ಇಲ್ಲ. ಬಟ್ ನನ್ ತಲೆಯಲ್ಲಿ ಬಂದ್ಬಿಟ್ಟಿದೆ, ಅವ್ರ ಲೆವೆಲ್ ನಾನು ಇಲ್ಲ, ಅವ್ರ ಜೊತೆಗೆ ನಾನು ಸೇರ್ಬಾರ್ದು. ಅವರೆಲ್ಲ ಏನೇನೋ ಎಜುಕೇಶನ್ ಮಾತಾಡ್ತಾರೆ, ನಾನ್ ಬರೀ ನಮ್ಮ ಮೈಸೂರು ಅಲ್ವಾ, ಚಾಮುಂಡೇಶ್ವರಿಲಿ ಯಾವ ಪಿಕ್ಚರು, ಪ್ರಭಾ ಥಿಯೇಟರ್ ಯಾವ ಪಿಕ್ಚರು, ನಂದು ಆಸಕ್ತಿ ಇದ್ದಿದ್ದು ಅಷ್ಟೇನೆ. ಸೊ ನೀವ್ ಹೇಳಿದ್ದು ನನ್ನ ಒಂದು ಚೈಲ್ಡ್ಹುಡ್ ಕನೆಕ್ಟ್ ಆಯ್ತು. ಸತ್ಯವಾಗ್ಲು ಸ್ವೇರ್, ನನಗೆಲ್ಲ ಒಂದು ಅಕ್ಕಂತರ ಬಂದು ಹೇಳಿದ್ರಿ ನೀವು. ತಪ್ಪಿದ್ಕೊಂಡು ನೀವ್ ಅದೇ ತರ ಬೆಳೆಸಬಾರ್ದು ಅಷ್ಟೇ. ನಾನು ಕೊಡ್ಬೇಕಾಗಿರೋ ಸಂದೇಶ, ನಾವು ಆ ತಪ್ಪನ್ನ ತಿದ್ದುಕೊಂಡು ನಮ್ಮ ಮಕ್ಳನ್ನ ನಾವು ಸರಿಯಾಗಿ ಬೆಳೆಸ್ಬೇಕು. ಈಗ ಅವರು ಹಳೆ ಕಾಲದವ್ರು ಇದ್ರು, ನಮ್ಮ ಅಜ್ಜಿನೂ ಬಹಳ ಕೆಲವೆಲ್ಲ ಹಿಂಸೆ ಪಟ್ಟಿದ್ದಾರೆ ಜೀವನದಲ್ಲಿ. ಕೊನೆಗೆ ಹಸು ಕರುಗಳು ಸಾಕಿ ಹಾಲ್ ಕರೆದು ಮಾರಾಟ ಮಾಡ್ತಾ ಇದ್ರು.
ಆ ಲೆವೆಲ್ಲು ಆಗಿತ್ತು. ಸೊ ನಾ ಹೇಳೋದು ಅವರು, ಆಮೇಲೆ ಮಗಳನ್ನ ಫೇವ್ರೆಟ್ ಮಗಳು ನಮ್ಮಮ್ಮ. ನಮ್ಮಮ್ಮನ ಕಳ್ಕೊಂಡಿದ್ದ ಹೊಟ್ಟೆ ಸಂಕಟ ಎಲ್ಲ ಇತ್ತು, ಒಪ್ಕೋತೀನಿ. ಆದ್ರೆ ನಮ್ಮಮ್ಮ ಹೋಗೋ ಮುಂಚೆ ಒಂದು ತಂಗಮ್ಮ ಅಂತ ಕರಿತಿದ್ರು, ಅಮ್ಮ ಅಂತ ಕರಿತಿರ್ಲಿಲ್ಲ. ತಂಗಮ್ಮ, ನಾನು ಯಾಕೋ ಬದುಕೋದು ಕಾಣ್ಲಿಲ್ಲ, ನೀನು ಸಾಕ್ಬೇಕಾಗತ್ತೆ ನನ್ನ ಮಗುನ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೋಗಿರೋದು. ಹೇಳಿದ್ರಂತೆ ಆರ್ಯಂಬಂದು ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದು ನಾ ಹೇಳೋದು, ಅಷ್ಟು ಹೇಳಾದ್ಮೇಲೆ ಓಕೆ, ನಮ್ಮ ಅಮ್ಮನ ಹೊಟ್ಟೆ ಸಂಕಟ ಇತ್ತು, ಎಲ್ಲ ಇತ್ತು. ಆದ್ರೆ ನನಗೆ ಆತರ ನೀನೇ ಕಾರಣ ಅಂತ ಬೆಳೆಸಬಾರ್ದಿತ್ತು ಅಂತ ಅನ್ಸುತ್ತೆ. ಬಟ್ ವೈ? ಅವ್ರದ್ದು ಹೊಟ್ಟೆ ಸಂಕಟ ಏನಿತ್ತು, ನಾನು ಆಮೇಲೆ ಅನ್ಕೊಂಡೆ ಅವ್ರ ಜರ್ನಿ ಏನಿತ್ತು, ಅವ್ರದ್ದು ಲೈಫಲ್ಲಿ ಏನೇನು ಕಷ್ಟಪಟ್ರು ಅದು ಎಲ್ಲಾರು ತೆಗಿಬೇಕಲ್ಲ. ಸೊ ಒಂದ್ ಹೆಲ್ಪ್ಲೆಸ್ ಚೈಲ್ಡ್ ಸಿಕ್ತಾಗ ನಾವೆಲ್ಲರೂ ಅದೇ ಮಾಡ್ತೀವಿ. ನಾವು ಬೇರೆಯವ್ರಿಗೆ ಹೊಡಿಯಕ್ಕಾಗಲ್ವಾ? ನಮ್ಮ ಅಪ್ಪಂಗೆ ಹೊಡಿಯಕ್ಕಾಗತ್ತಾ? ಅಮ್ಮಂಗೆ ಹೊಡಿಯಕ್ಕಾಗತ್ತಾ? ಇಲ್ಲ. ಸೊ ನಮ್ಮ ಮಗು ಆದಾಗ ವಿ ಹ್ಯಾವ್ ಆಲ್ ದ ಫ್ರೀಡಮ್ ಟು ಹಿಟ್ ದಟ್ ಚೈಲ್ಡ್. ಮಾಡ್ಬೋದಲ್ಲ. ನಾನ್ ಮಾಡಿದ್ದೆ ಆಕ್ಚುಲಿ ಹಂಗೆ. ನಾನ್ ತುಂಬಾ ನಮ್ಮ ಅಜ್ಜಿ ಕೈ ಬಡ್ಸ್ಕೊಂಡ್ ಎಲ್ಲ ಆಗಿತ್ತು. ಸೊ ನನ್ನ ಮಗ ಹುಟ್ಟಿದಾಗ, ಅದು ಎಷ್ಟು ವರ್ಷದ ನಂತರ ನನ್ನ ಮಗ ಹುಟ್ಟಿದ, ಅದು ಸೈಕಾಲಜಿ ಕನೆಕ್ಷನ್ ಹೆಂಗಿರುತ್ತೆ ಅಂದ್ರೆ, ಏನು ಚೇಷ್ಟೆ ಮಾಡ್ದಿರೋ ಮಗುನ್ ಹೊಡೆದು ಇಟ್ಬಿಟ್ಟಿದ್ದೆ. ಆಮೇಲೆ ಒಂದಿನ ಅನಿಸ್ತು, ಸಡನ್ ನಾನು ಬಜ್ಜಿ ಮಾಡಿದ್ದೆ, ನಾನು ಇದನ್ನೇ ಮಾಡ್ತಾ ಇದ್ದೀನಲ್ಲ ನನ್ನ ಮಗುಗೆ, ಖಂಡಿತ ತಪ್ಪು, ಇದು ಬ್ರೇಕ್ ಆಗದೆ. ಲೈಕ್ ನೆಕ್ಸ್ಟ್ ನಾಳೆ ಅವನ್ ಮಗು ಹುಟ್ಟಾಗ ಅವ್ನು ಹೊಡಿತಾನೆ. ಸೊ ಬ್ರೇಕ್ ಮಾಡ್ಲೇಬೇಕು ಇದು ಅಂತ ಕಾನ್ಶಿಯಸ್ ಡಿಸಿಷನ್ ಮಾಡಿ, ದಟ್ ವಾಸ್ ದ ಲಾಸ್ಟ್ ಟೈಮ್ ನಾನು ಯಾವತ್ತೂ ನಮ್ಮ ಮಕ್ಳಿಗೆ ಹೊಡಿಲಿಲ್ಲ. ದಟ್ ವಾಸ್ ದ ಕಾನ್ಶಿಯಸ್ ಡಿಸಿಷನ್. ಅಂದ್ರೆ ಸೊ ನಿಮ್ ತಾಯಿ ತರ ನೀವೆಷ್ಟು ಸ್ಟ್ರಾಂಗ್, ಆ ಜೀನ್ ಹೆಂಗ್ ಕ್ಯಾರಿ ಆಗಿದೆ ಅನ್ನೋದಕ್ಕೆ ನಾನು ಹೇಳೋದು. ನಿಮ್ ತಾಯಿಗೆ ಹೆಲ್ತ್ ಚಾಲೆಂಜಸ್ ಅಷ್ಟೊಂದು ಇದ್ರೂ ಇಷ್ಟೊಂದು ಸಾಧನೆ ಮಾಡಿದ್ರು, ಒಂದು ಕ್ರಿಯೇಟಿವ್ ಆಗಿ, ಬರವಣಿಗೆನಲ್ಲಿ, ಎಲ್ಲದ್ರಲ್ಲೂ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾ ಅಂತಿಂತದಲ್ಲ ಆಗಿರೋದು. ಸೊ ಇಷ್ಟೆಲ್ಲ ಆದ್ರೂ ನಿಮ್ಮ ಹತ್ರ ನಾನು ಮಾತಾಡ್ಬೇಕಾದ್ರೆ ಅಥವಾ ನಿಮ್ ಜೊತೆ ಕೂತಿರ್ಬೇಕಾದ್ರೆ, ನಿಮ್ ಪಕ್ಕದಲ್ಲಿ ನಾನು ಕೂತಿರ್ಬೇಕಾದ್ರೆ, ಆ ಪಾಸಿಟಿವಿಟಿ ನೀವು ನಮಗೂ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಸೊ ಹೌ ಇಸ್ ಇಟ್ ಪಾಸಿಬಲ್? ಅಂದ್ರೆ ನಾನು ಅವಾಗ ಕಷ್ಟಪಟ್ಟೆ ಸರಿ, ಬಟ್ ಯಾವತ್ತು ನನಗೆ ಈ ಜೀವನ ಅನ್ನೋದ್ರ ಮೇಲೆ ಪ್ರೀತಿ ಯಾವತ್ತು ಹೋಗಿರ್ಲಿಲ್ಲ, ಯಾವತ್ತು ಹೋಗ್ಲೂ ಇಲ್ಲ. ಬಟ್ ಆವಾಗ ಅನ್ಸೋದು, ಆವಾಗ ನನಗೆ ಅದೇ ಸಾವು ಏನು ಅಂತ ಗೊತ್ತಾಗೋ ಮುಂಚೆ ಇಷ್ಟೆಲ್ಲ ಅನ್ಸ್ಕೊಂಡಾಗ, ಅಯ್ಯೋ ಸತ್ರೆ ಒಳ್ಳೇದು ಅಂತ ಚಿಕ್ಕ ಹುಡುಗಿಲೇ ಅನ್ಸೋದು. ಆದ್ರೆ ಸಾವು ಅಂದ್ರೆ ಏನು ಗೊತ್ತಿರ್ಲಿಲ್ಲ, ನಂಗೆ ಕರೆಕ್ಟಾಗಿ ಗೊತ್ತಿರ್ಲಿಲ್ಲ ಏನೋ, ಅಂದ್ರೆ ಏನೋ ಹಂಗ ಅನ್ಸೋದು. ಬಟ್ ಅದಾದ್ಮೇಲೆ ಅಂದ್ರೆ ದುಃಖ ಪಡ್ತಿದ್ದೆ. ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡು ಸಂಪಿಗೆ ಗಿಡದ ಹತ್ರ ಕೂತ್ಕೊಂಡು ಅಳ್ತಿದ್ದೆ. ಮತ್ತೆ ಇನ್ನೊಂದು ಫ್ಯಾಸಿನೇಷನ್ ಅಂದ್ರೆ, ನಾನು 7 ಗಂಟೆ ಆದ್ಮೇಲೆ ಎಲ್ಲಾರ ಮನೇಲಿ ದೀಪ ಹಾಕಿರುತ್ತಲ್ಲ, ಸೊ ರಸ್ತೆನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಫ್ಯಾಮಿಲೀಸ್ ಕೂತಿರೋದು ಕಾಣಿಸೋದು, ಅದೊಂಥರ ಫ್ಯಾಸಿನೇಷನ್ ನಂಗೆ. ಯಾಕಂದ್ರೆ ಐ ನೆವರ್ ಹ್ಯಾಡ್ ಅ ಫ್ಯಾಮಿಲಿ, ಕಂಪ್ಲೀಟ್ಲಿ ಒಂಟಿಯಾಗಿ ಬೆಳೆದೆ. ಸೊ ಹೋಗುವಾಗ ದೀಪ ಹಚ್ಚಿರೋದು, ಅದು ಅಪ್ಪ ಅಮ್ಮ ಮಕ್ಕಳು ಏನೋ ಕೂತ್ಕೋ, ಅದು ತುಂಬಾ ಇಷ್ಟ ಆಗೋದು ನಂಗೆ. ಐ ವಾಸ್ ಆಲ್ವೇಸ್ ಕ್ರೇವಿಂಗ್